ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಶೈಲಿ ಒಳಗೆ ಅವರಿಕಾಯಿ ಪಲ್ಯ ಮಾಡೋದು ತೋರಿಸ್ತೇನೆ. ನಮ್ಮ ಕಡೆ ಇದನ್ನು ಸಂಕ್ರಾಂತಿ ಟೈಮ್ನಾಗ ಬೋಗಿ ದಿನ ಕಂಪಲ್ಸರಿ ಮಾಡ್ತೀವಿ. ಯಾಕಂದರೆ ಈ ಟೈಮ್ನಾಗ ಅವರಿಕಾಯಿ ಸೀಸನ್ ಇರ್ತೈತೆ. ಅದಕ್ಕೆ ಇದನ್ನು ನೀವು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. ಪಲ್ಯ ಮಾಡೋಕ್ಕೆ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇಲ್ಲಿ ನಾ 1 ಪಾವು kg ಅವರಿಕಾಯಿ ಹಿಂದೆ ಮುಂದೆ ತುದಿ ನಾರ ತೆಗೆದು ಕಟ್ ಮಾಡಿ ನೀರಾಗ ಹಾಕ್ಕೊಂಡೇನಿ. ನೀರಾಗ ಚಂದಾಗ ತೊಳೆದು ನೀರು ಬಸದ ಬಾಳ್ಗಿಗೆ ತೊಗೋತೇನೆ. ನೋಡ್ರಿ ಹಿಂಗೆ ತೊಗೊಂಡೇನಿ. ಈಗ ಇವನ್ನ ನೀರು ಆರೋ ತನಕ ಸ್ವಲ್ಪ ಹುರ್ಕೋತೇನೆ. ಇವನು ಕೆಲವೊಬ್ಬರು ಕುದಿಸ್ತಾರೋ, ಆದ್ರೆ ಕುದಿಸಿದ್ರಿ ಅಂದ್ರೆ ಅದ್ರಾಗ ಏನೂ ಉಳಿಯಂಗಿಲ್ಲ. ಅದಕ್ಕೆ ನಾ ಹಿಂಗೆ ಹುರ್ಕೋತೇನೆ. ಈಗ ನೀರೆಲ್ಲ ಆರೈತಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೇನೆ. ಇವನ್ನ ಎಣ್ಣೆಯಾಗ ಚಂದಾಗ ಬಾಡಿಸ್ಕೋಬೇಕು. ನೋಡ್ರಿ ಎಲ್ಲ ಬಾಡ್ಯಾವ. ಇದನ್ನು ಸೈಡ್ ತೆಗೆದು ಇಟ್ಕೋತೀನಿ. ನಂತರ ಒಲೆ ಮ್ಯಾಲ ಒಂದು ಬೋಗಣಿ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದೈತಿ. ಈಗ ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಚಟ್ಪಟ್ ಅಂದ ಮ್ಯಾಲ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿನಿ. ಅದನ್ನು ಹಾಕ್ಕೊಂಡು ಎಣ್ಣೆಯಾಗ ಉಳ್ಳಾಗಡ್ಡಿ ಕರ್ಕೋತೇನೆ. ನೋಡಿರಿ ಇಷ್ಟು ಕರ್ದಾವು. ಈಗ ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕೋತೇನೆ. ನಂತರ 1 ಟೇಬಲ್ ಸ್ಪೂನ್ ಹಸಿ ಖಾರ ಹಾಕ್ಕೊಂಡು ಎಲ್ಲನೂ ಚಂದಾಗ ಬೇಯಿಸ್ಕೊತೇನೆ. ನೋಡಿರಿ ಬೆಂದೈತಿ. ಈಗ ಇದಕ್ಕೆ ಮೊದಲ ಹುರಿದ ಅವರೆಕಾಯಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನೀರು ಹಾಕ್ತಾ 1 ನಿಮಿಷ ಸ್ವಲ್ಪ ಬೇಯಿಸ್ಕೊತೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೊತೇನೆ. ನೋಡ್ರಿ ಕುದ್ದೈತಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಶೇಂಗಾ ಪುಡಿ, 1 ಟೇಬಲ್ ಸ್ಪೂನ್ ಗುರೆಳ್ಳು ಪುಡಿ, ಲಾಸ್ಟಿಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ನಿಮಿಷ ಬಾಯಿ ಮುಚ್ಚಿ ಕುದಿಸ್ತೇನೆ. ಇದನ್ನು ನೋಡ್ರಿ ಎಲ್ಲ ಚಂದಾಗ ಕೂಡ್ಕೊಂಡೈತಿ. ರುಚಿಕರವಾದ ಅವರೆಕಾಯಿ ಪಲ್ಯ ರೆಡಿ ಆಗೈತಿ. ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು. ಸಂಕ್ರಾಂತಿ ಸಮೀಪ ಐತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸಂಕ್ರಾಂತಿ ಸ್ಪೆಷಲ್ನ ಮತ್ತಷ್ಟು ಅಡುಗೆ ಮಾಡಿ ತೋರಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.